ನೋಡ್ರಿ ಗುರು, ಇಲ್ಲಿ ಎಷ್ಟು ದೊಡ್ಡ ಬಾಂಡ್ಲೆ ಐತಿ. ಇದರಲ್ಲಿ ಸಾರವನ್ನ ಮಾಡ್ತಾ ಇದ್ದಾರ ನೋಡ್ರಿ. ಇದು ಸಜ್ಕ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ನಮ್ಮ ಸಿದ್ಧಗಂಗಾ ಮಠ ನೆನಪಾಗ್ತೈತ್ರಿ. ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಹಿಂಗ ಮಳೆ ಹೊಡಿಲಾಕತ್ತ ನೋಡ್ರಿ. ಶರಣ್ರಿ ಗುರು ಎಲ್ಲ ದೊಡ್ಡ ಮಂದಿಗೆ ಹೋದ ವಿಡಿಯೋದಲ್ಲಿ ಹುಲಜಂತಿ ಜಾತ್ರೆಯನ್ನ ತೋರಿಸಿದೆ. ಆದ್ರೆ ಇವತ್ತಿನ ವ್ಲಾಗ್ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತಂದ್ರ ನಮ್ಮ ಮನೆಯ ದೇವರಾದ ಶ್ರೀ ಕರಸಿದ್ದೇಶ್ವರರ ಭಂಡಾರದ ಜಾತ್ರೆಗೆ ಹೊಂಟೇವಿ. ಕೊಂಡೂರ್ ಕೊಂಟೇವಿ. ಬನ್ರಿ ಇವತ್ತಿನ ಜರ್ನಿ ಯಾವ ರೀತಿ ಇರ್ತದ, ಅಲ್ಲಿ ಭಂಡಾರದ ಜಾತ್ರೆ ಯಾವ ರೀತಿ ಇರ್ತದ ಅಂತ ಸಂಪೂರ್ಣವಾಗಿ ನಿಮಗೆ ತೋರಿಸ್ತೇನೆ. ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಲೆಟ್ಸ್ ಗೋ. ಫೈನಲ್ ಆಗಿ ನಾವು ಕೊಂಡೂರ್ಗ್ ಬಂದೇವಿ. ಈಗ ನಾವು ದೇವಸ್ಥಾನಕ್ಕೆ ಹೋಗೋಣ ಬರ್ರಿ. ಬರೋಷ್ಟರಲ್ಲಿ ಅರ್ಧ ಜಾತ್ರೆ ಮುಗಿದಿತ್ತು. ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡು ಈಗ ನಾವು ಪ್ರಸಾದ ತೊಗೊಳಕ್ ಹೊಂಟೀವಿ. ಅವರು ಈ ವರ್ಷದ ಪ್ರಸಾದದ ಸಿಸ್ಟಮ್ ಯಾವ ರೀತಿ ಮಾಡಿದ್ದಾರಂದ್ರೆ ಯಾವುದೇ ರೀತಿ ಗದ್ದಲ ಆಗದ ಹಾಗೆ ಎಲ್ಲರಿಗೂ ಸಂಭಾಳಿಸ್ಕೊಂಡು ಯಾವ ರೀತಿ ಪ್ರಸಾದವನ್ನು ಮಾಡಿಸ್ತಾ ಇದ್ದಾರೆ ನೋಡಿ. ಮತ್ತು ಯಾರೂ ತಟ್ಟೆಯಲ್ಲಿ ಪ್ರಸಾದವನ್ನು ಬಿಡುವಂತಿಲ್ಲ. ಎಲ್ಲ ಕಡೆ ಒಬ್ಬೊಬ್ಬರು ನಿಂತಿರ್ತಾರೆ. ಎಲ್ಲ ಥರ ಸಿಸ್ಟಮು. ಮತ್ತು ಇಲ್ಲಿ ಯಾರೇ ದಾರು ಕುಡಿದು ಬಂದರೂ ಅವ್ರಿಗೆ ದಂಡ ಹಾಕ್ತಾರೆ. ಗುರು, ಇಲ್ಲಿ ಪ್ರಸಾದ ಯಾವ ರೀತಿ ತಯಾರು ಮಾಡ್ತಾರಂತ ತೋರಿಸ್ತೀನಿ ಬರ್ರಿ. ನೋಡ್ರಿ ಗುರು, ಇಲ್ಲಿ ಎಷ್ಟು ದೊಡ್ಡ ಬಾಂಡ್ಲೆ ಐತಿ. ಇದರಲ್ಲಿ ಸಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಇದು ಸಜ್ಕ. ಎಷ್ಟು ಭಾರಿ ಮಾಡಿದ್ದಾರೆ ನೋಡ್ರಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ನಮ್ಮ ಸಿದ್ಧಗಂಗಾ ಮಠ ನೆನಪಾಗ್ತೈತ್ರಿ. ಕಬಡ್ಡಿ ಪ್ರಾರಂಭ ಆಗ್ಲತ್ತೈತಿ. ಬಂದ್ರೆ ಯಾವ ರೀತಿ ಕಬಡ್ಡಿ ಸ್ಟಾರ್ಟ್ ಆಗೈತೆ. ಕಬಡ್ಡಿ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಹಿಂಗೆ ಮಳೆ ಹೊಡಿಲಾಕತ್ತ ನೋಡ್ರಿ. ಏನು ಮಾಡ್ತೀರಿ, ಮಳಿನೇ ನಿಂದ್ರಲ್ಲ. ಅವರು ನಿಮಗೆ ಕಲರ್ಫುಲ್ ಜಾತ್ರೆಯನ್ನು ತೋರಿಸ್ತೀನಿ ನೋಡ್ರಿ.
ಗುರು, ಈ ಜಾತ್ರೆಯಲ್ಲಿ ಬೆಳಕಾಗುವವರೆಗೂ ಇಲ್ಲಿ ಒಂದೊಂದು ನಾಟಕ ಇರುತ್ತೆ. ಈ ನಾಟಕ ರೇಣುಕಾ ಯಲ್ಲಮ್ಮನ ನಾಟಕ. ಇನ್ನೊಂದು ಕಡೆ ಮಾಳಿಂಗರಾಯರ ಬೀರದೇವರ ನಾಟಕ. ನಾನು ಶಾಣವನ ಪುಟ್ಟದಲ್ಲಿ ಹಣ್ಣು ಹಬ್ಬಲು ಕೆಟ್ಟ ಕೆಲಸವನ್ನು ತಿಂದು ಸುಖವಾಗಿ ಹೋಗಲೇ ಗುರು, ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ನಾವು ನಿನ್ನೆ ರಾತ್ರಿ 6 ಗಂಟೆಗೆ ಬಂದೇವಿ. ನಿನ್ನೆ ಸಂಜೆ 6 ಗಂಟೆಗೆ ಬಂದೇವಿ. ಬರಟ್ನಾಗ ಹೂ ಬಂದಿದ್ದು, ಅರ್ಧ ಜಾತ್ರೆ ಮುಗ್ದಿತ್ತು. ಮತ್ತೆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಆಶೀರ್ವಾದ ತಗೊಂಡು ಬೆಳತನ ನಾಟಕ ನೋಡ್ದೇವಿ. ಮತ್ತೆ ಎಲ್ಲಾ ತರ ಜಾತ್ರೆ ನೋಡ್ದೇವಿ. ಈಗ ನಾವು ಮುಂಜಾನೆ ಜಳಕ ಮಾಡಕ್ ಬಂದೇವಿ. ಜಳಕ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಹೋಗ್ತೇವಿ. ಅಲ್ಲಿ ಭಂಡಾರದ ಜಾತ್ರೆ ಇನ್ನಿ ಮ್ಯಾಗ ಐತಂತ. ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನಡ್ರಿ, ಮತ್ತೆ ತಡ ಹೋಗೇ ಬಿಡೋಣಂತ. ಈಗ ನಾವು ಜಳಕ ಮಾಡಿ ಹೊಂಟೇವಿ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೇವಿ. ಬನ್ರಿ ಹೋಗೋಣಂತ. ಈಗ ನಾವು ದೇವಸ್ಥಾನಕ್ಕೆ ಹೊಂಟೇವಿ. ಭಂಡಾರ, ಉದ್ದಿನ ಕಡ್ಡಿ, ಕಾಯಿ ತಗೊಂಡು ಬನ್ರಿ ದೇವಸ್ಥಾನ ಹೋಗಿ ದೇವ್ರ ಆಶೀರ್ವಾದ ತಗೊಳಮಂತ. ನಡ್ರಿ. ದೇವಸ್ಥಾನಕ್ಕೆ ದೇವ್ರಿಗೆ ಹೋಗಿ ಆಶೀರ್ವಾದ ತಗೊಂಡೇವಿ. ಈಗ ನಾವು ಜಾತ್ರೆ ಮಾಡಕ್ ಹೊಂಟೇವಿ. ಬನ್ರಿ.
ಇದು ಪ್ರಸಾದದ ನಿಲಯ. ಇಲ್ಲಿ ಬಂದಂತ ಭಕ್ತರು ದೇವರಿಗೆ ನೈವೇದ್ಯ ಹಿಡಿಯಲು ಇಲ್ಲೇ ಎಲ್ಲ ಕಡುಬುಗಳು ಮಾಡ್ತಾರೆ, ಮತ್ತೆ ಹೋಳಿಗೆಗಳು ಬಾನ ಬತ್ತಿ ಮಾಡಿ ದೇವರಿಗೆ ನೈವೇದ್ಯನ್ನ ಗುರು. ನಿನ್ನೆ ಕಬಡ್ಡಿ ಮಳೆದಿಂದಾಗಿ ರದ್ದಾಗಿತ್ತು, ಆದ್ರೆ ಇವತ್ತ ಮತ್ತೆ ಸ್ಟಾರ್ಟ್ ಮಾಡ್ಯಾರ, ಬನ್ರಿ ತೋರಿಸ್ತೀನಿ ಅಂತ. ಎಲ್ಲ ಜಾತ್ರೆ ಎಲ್ಲ ದೇವಸ್ಥಾನ ಭಂಡಾರ ಜಾತ್ರೆ ಮುಗಿತ್ತು. ಇಲ್ಲಿ ನಾವು ಗೋಬಿ ಮಂಚೂರಿ ತಿನ್ಬೇಕಂತ, ಅದಕ್ಕೆ ಈ ಗೋಬಿ ಮಂಚೂರಿ ತಿನ್ನಕ್ ಬಂದೇವಿ. ಗೋಬಿ ಮಂಚೂರಿ ತಗೊಂಡ್ ತಿಂದು ಮುಂದೆ ಜಾತ್ರೆ ಮಾಡ್ಕೊಂಡು ಊರಿಗೆ ಹೋಗ್ಬೇಕಂತ ಪ್ಲಾನ್ ಐತೆ. ಗುರು, ಇವತ್ತ ಜಾತ್ರೆ ಮುಗಿಸ್ಕೊಂಡು ಈಗ ನಾವು ಊರಿಗೆ ಹೋಗ್ತಾ ಇದ್ದೇವೆ. ಈ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಅತಿ ಶೀಘ್ರದಲ್ಲೇ ಮುಂದಿನ ವಿಡಿಯೋದಲ್ಲಿ ಸಿಗುವಂತ ಜೈ ಕರ್ಸಿದ್ದ.